ನಮಸ್ಕಾರ ಎಲ್ರಿಗೂ. ಇವತ್ತು ರಷ್ಯಾದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆನೆ US ಪ್ರಾಡಕ್ಟ್ಸ್ US ಕಂಪ್ನೀಸ್ ಎಲ್ಲ ಬ್ಯಾನ್ ಆಗಿದೆ. ಹಾಗಿದ್ರೆ ರಷ್ಯಾದಲ್ಲಿ ಡಾಮಿನೋಸ್ ಪಿಜ್ಜಾ ಇದೆಯಾ ಇಲ್ವಾ ಅಂತ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ. ಬಟ್ ಡಾಮಿನೋಸ್ ಪಿಜ್ಜಾ ಇಲ್ಲ ಇಲ್ಲಿ, ಬಟ್ ಡೋಡೋ ಪಿಜ್ಜಾ ಅಂತ ಇದೆ. ಸೊ ಇವತ್ತು ಆ ಡೋಡೋ ಪಿಜ್ಜಾದಲ್ಲಿ ಪಿಜ್ಜಾ ಯಾವ ತರ ಇದೆ, ಯಾವ ತರ ಟೇಸ್ಟ್ ಇದೆ, ಎಷ್ಟು ರುಪೀಸ್ ಇದೆ, ಸೊ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ನಾನು ಹೇಳಿದ್ನಲ್ಲ ಡೋಡೋ ಪಿಜ್ಜಾ ಅಂತ ರಷ್ಯಾದಲ್ಲಿ. ಸೊ ಇದೆ ಡೋಡೋ ಪಿಜ್ಜಾ ಅಂತ. ಸೊ ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಸೊ ನೋಡಿ, ರಷ್ಯಾ ಅಂದ್ರೆ ಹೈಜೀನ್ ಅಂದ್ರೆ ರಷ್ಯಾ. ಸೊ ನೋಡಿ ಎಲ್ಲರೂ ಗ್ಲೌಸ್ ಹಾಕೊಂಡು ವರ್ಕ್ ಮಾಡ್ತಿದ್ದಾರೆ. ಸೊ ಈ ತರ ಹೈಜೀನ್ ಮೇಂಟೈನ್ ಮಾಡ್ತಿದ್ದಾರೆ. ಪ್ಲಸ್ ಕ್ರಿಸ್ಟಲ್ ಕ್ಲಿಯರ್ ಇದೆ ಎಲ್ಲ. ಒಂದು ಮಸಾಲಾ ಪಿಜ್ಜಾ, ಇನ್ನೊಂದು ಡಬಲ್ ಚಿಕನ್ ಪಿಜ್ಜಾ ಹಾಕಿದೀವಿ. ಸೊ ಇದು ಮಸಾಲಾ ಪಿಜ್ಜಾ ಬಂದು ನಮ್ಮ ಇಂಡಿಯಾದೇನೋ ರೆಸಿಪಿ ಅಂತ ಮಾಡೋರೆ. ಸೊ ನೋಡೋಣ ಯಾವ ತರ ಇದೆ ಅಂತ. ಸೊ ಚೆಕ್ಔಟ್. ಸೊ ಟೋಟಲ್ ಬಂದು 1077 ಆಗಿದೆ. ಸೊ ಇವಾಗ ಕಾರ್ಡ್ ಪೇಮೆಂಟ್ ಮಾಡೋಣ. ಸೊ ಇವಾಗ ಇದು ಬಂದಿದೆ. ಫೋಟೋ ಹೊಡ್ಕೊಬೇಕು. ಒಂದು ಫೋಟೋ ತಗೊಂಡು ಆರ್ಡರ್ ಅಲ್ಲಿ ಕಾಣಿಸ್ತಿದೆ, ನನ್ನ ಹೆಸರು ಬಂದಿದೆ ಅಲ್ಲಿ. ಸೊ ಅವ್ರವ್ರ ಹೆಸರು ಅವ್ರವ್ರು ಹಾಕಿರ್ತಾರೆ, ನನ್ನ ಹೆಸರು ನಾನು ಹಾಕಿದ್ದೆ. ಸೊ ಚಂದನ್ ಅಂತ ಬಂದಿದೆ. ನೋಡ್ತಿರ್ಬೋದು 3 pizzas ఆర్డర్ ಮಾಡಿದ್ದು. సో అద్దెకు వచ్చేసాడు పిజ్జాలు వచ్చినాయి. ಒಂದು ಪಿಜ್ಜಾ మామూలు పిజ్జాలు కాదు, ఇదేంది ఒక చిన్నది ఉంది, ఇది ఒకటి కాదు ముందు. ಆರ್ಡರ್ ಮಾಡಿರೋ ಪಿಜ್ಜಾ ನೋಡಿ, ಡಬಲ್ ಚಿಕನ್ ಚೀಸ್ ಪಿಜ್ಜಾ. ಇದು ಬಂದು ಮಸಾಲಾ ಇಂಡಿಯನ್ ಸ್ಪೆಷಲ್ ಮಸಾಲಾ ಪಿಜ್ಜಾ. ಇನ್ನೊಂದು ಗಾರ್ಲಿಕ್ ಚೀಸಿ ಚಿಕನ್ ಪಿಜ್ಜಾ. ಹೊಸದಾಗಿ ಇಂಡಿಯನ್ ಪಿಜ್ಜಾ ಅಂತ ಇದ್ ಮಾಡೋರೆ, ಮಸಾಲಾ ಪಿಜ್ಜಾ ಅಂತ. ಅದ್ರಲ್ಲಿ ಏನ್ ಮಸಾಲೆ ಹಾಕೋರೆ ಅಂತ ಗೊತ್ತಿಲ್ಲ, ಬಟ್ ಇಂಡಿಯನ್ ಮಸಾಲಾ ಪಿಜ್ಜಾ ಅಂತ. ಇವಾಗ ರಿವ್ಯೂ ಹೇಳೋಣ ಒಂದೊಂದು ಪಿಜ್ಜಾದು. ಇದು ಬಂದು ಗಾರ್ಲಿಕ್ ಚಿಕನ್ ಪಿಜ್ಜಾ ಫಸ್ಟ್ ಟ್ರೈ ಮಾಡ್ತೀವಿ ಹೆಂಗಿದೆ ಇಲ್ಲಿ ರಷ್ಯಾದಲ್ಲಿ ಅಂತ ನೋಡೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟವ್ರು ಜಾಸ್ತಿ. ಚಿಕನ್ ಸಿಕ್ಕಿದೆ ಸ್ವಲ್ಪ ಲೈಟಾಗಿ ಸ್ವೀಟು ಸಾಲ್ಟಿ ಈ ಥರ ಇದೆ, ಬಟ್ ಚೆನ್ನಾಗಿದೆ. ಕಂಪೇರ್ ಮಾಡಿದ್ರೆ ಇದೇನಿದೆ ಇಂಡಿಯಾಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗಿದೆ. ಬ್ರೆಡ್ ಏನಿದೆ ಪೂರ್ತಿ ಸಾಫ್ಟ್ ಆಗಿದೆ. ಇದು ಚೆನ್ನಾಗಿದೆ, ಬಟ್ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟಿದ್ದಾರೆ. ಸೊ ಇದು ಡಬಲ್ ಚಿಕನ್ ಪಿಜ್ಜಾ. ಸೊ ಡಬಲ್ ಚಿಕನ್ ಪಿಜ್ಜಾ ಹೆಂಗಿದೆ ಅಂತ ಟ್ರೈ ಮಾಡೋಣ ಬನ್ನಿ. ಡಬಲ್ ಚಿಕನ್ ಚೀಸಿ ಪಿಜ್ಜಾ. ಅಷ್ಟೊಂದೇನು ಚೆನ್ನಾಗಿಲ್ಲ. ಓಕೆ ಹೆಂಗೈತೆ ಅಂತಂದರೆ ಇದು ಒಂಥರ ಚಿಕನ್ ಮೇಲೆ ಸುಮ್ಮನೆ ಚೀಸ್ ಹಾಕ್ಬಿಟ್ಟು, ಬೇಯಿಸಿರೋ ಚಿಕನ್ ಮೇಲೆ ಉಪ್ಪು ಹಾಕ್ಬಿಟ್ಟು ಬೇಯಿಸಿರೋ ಚಿಕನ್ ಮೇಲೆ ಸುಮ್ಮನೆ ಚೀಸ್ ಹಾಕ್ಬಿಟ್ಟು ಕೊಟ್ಟಿರೋ ಥರ ಐತಿದು. ಬಟ್ ಓಕೆ. మేనేజర్ని పిలవండి. మేనేజర్ అని మా వాడికి నచ్చలేదంటే ఏం పిజ్జా ఇది మేనేజర్ మేనేజరింగ్ ಬಾ ಏನಿದು ನಂಗೆ ಚೆನ್ನಾಗಿಲ್ಲ ಅಂತ ಅನ್ನ. ಸೊ ಈ ಪಿಜ್ಜಾ ಇದು ನೋಡ್ತಿರ್ಬೋದು, ಇಂಡಿಯನ್ ಮಸಾಲಾ ಪಿಜ್ಜಾ. ಇದೊಂದೇ ಇವಾಗ ಏನೋ ಟ್ರೆಂಡಿಂಗ್ ಅಲ್ಲಿ ಓಡ್ತಿರೋ ಅಂತ ಪಿಜ್ಜಾ. ಈ ಡೋಡೋ ಪಿಜ್ಜಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಓಡ್ತಿರೋ ಅಂತ ಪಿಜ್ಜಾ ಯಾವ ತರ ಇದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ. ಬನ್ನಿ బన్నీ బన్నీ అంటే మా అల్లు అర్జున్. బన్నీ తిను. ಇಂಡಿಯನ್ ಪಿಜ್ಜಾದಲ್ಲಿ ಸ್ವಲ್ಪ ಮಸಾಲೆ ಇದೆ. ಓಹೋ, ಅದ್ರ ಜೊತೆ ಕಾಸ್ಟ್ಲಿ ಟೊಮೆಟೊ, ಕ್ಯಾಪ್ಸಿಕಮ್ಮು, ಈರುಳ್ಳಿ,
ಇನ್ನೇನ್ ಹಾಕೋರು ಅಷ್ಟೇ ತಾನೇ ಹಾಕಿರೋದು. ಇನ್ನು ಬಬಲ್ ಗಮ್ ಚೂಯಿಂಗ್ ಗಮ್ ಬಬಲ್ ಗಮ್ ಚಿಂಗಮ್ ಎಲ್ಲ ಐಸ್ ಕ್ರೀಮ್ ಏನಕ್ಕೆ ಗೊತ್ತಿಲ್ಲ, ಟೇಸ್ಟ್ಲೆಸ್ ಪಿಲೋ. ಬಬಲ್ ಗಮ್ ಚಿಂಗಮ್ ಎಲ್ಲ ಇರೋದು ಹಾಕಲ್ಲ. ಇನ್ನೇನಿತ್ತು ಅಂತ ಅದೇ ಕಾಣಿಸ್ತೈತೆ, ಅದೇ ಇತ್ತು. ಚೀಸು ಸ್ವಲ್ಪ ಮಸಾಲೆ ಏನೇನೋ ಸಾಸು ಅಷ್ಟೇ ಹಾಕಿರೋದು. ಫೈನಲಿ ಇವಾಗ ರಿವ್ಯೂ ಮೇಲೆ ಆದ್ಮೇಲೆ ಇದಕ್ಕೆ ರೇಟಿಂಗ್ 5 ಔಟ್ ಆಫ್ 3.5. ಎದಕ್ಕೆ ಏನು ಗಾರ್ಲಿಕ್ ಚಿಕನ್ ಪಿಜ್ಜಾಗೆ 3.5. ಇದಲ್ಲ ಇದು ಡಬಲ್ ಚಿಕನ್ ಪಿಜ್ಜಾ ಚೆನ್ನಾಗಿ. ಎರಡು ಸೇಮ್ ತರ ಕಾಣಿಸ್ತಾ ಇತ್ತು. ಏನ್ ಗುರು ಟೊಮೆಟೊ ಇಲ್ವಾ ಮೋಸ ಮಾಡ್ತಿದ್ಯಾ? ಟೊಮೆಟೊ ಇಲ್ವಾ ಅಸಲೇನು ವ್ಯೂವರ್ಸ್ ಟೊಮೆಟೊ ಐತೆ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಡಿಫ್ರೆನ್ಸ್. ಅದಕ್ಕೋಸ್ಕರ ಟೊಮೆಟೊ ತಿಂದಿಲ್ಲ, ಇಲ್ಲಿ ಅಲ್ಲೇ ಬಿತ್ತಿದ್ವು, ಅದಕ್ಕೋಸ್ಕರ ಬಿತ್ತಿದ್ವು. ಟೊಮೆಟೊ ಇಲ್ಲ ನೋಡ್ರಿ, ಇದೇ ಡಿಫ್ರೆನ್ಸ್. ಇದು ಡಬಲ್ ಚಿಕನ್, ಅದು ಗಾರ್ಲಿಕ್ ಚಿಕನ್. ಇದು ಟೊಮೆಟೊ ಒಂದು. ಓಕೆ, ಸೊ ಇದಕ್ಕೆ ಚೆನ್ನಾಗಿರ್ಲಿಲ್ಲ ಇದು, ಅದಕ್ಕೆ 2.5 ಅಷ್ಟೇ. ಇದಕ್ಕೆ ಸ್ವಲ್ಪ ಚೆನ್ನಾಗಿತ್ತು, ಆದ್ರೆ ಜಾಸ್ತಿ ಮಸಾಲೆ ನಂದದು ಪಿಜ್ಜಾ ಚೆನ್ನಾಗಾಯ್ತು. ನೀನೇ ಹೇಳ್ತೀನಲ್ಲ ಚೆನ್ನಾಗಾಯ್ತು. ನೋ ಪ್ರಾಬ್ಲಮ್ ಹಣ್ಣಿ, ಈಟ್ ದಿಸ್. ಚೆನ್ನಾಗೈತೆ, ಬಟ್ ಮುಂದೆ ಸಾಸ್ ಹಾಕ್ಬಿಟ್ಟವ್ರೆ, ಅದೊಂಥರ ಹಂಗೆ. ಬಟ್ ಓವರ್ ಆಲ್ ಇವೆಲ್ಲದರಲ್ಲೂ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗೈತೆ. 5 ಔಟ್ ಆಫ್ 4.5. 5 ಮಾತ್ರ ಕೊಡಲ್ಲ. ಯಾಕೆ? ಸಾಸ್ ಹಾಕೋರ್ ಮತ್ತೆ ಮ್ಯಾನೇಜರ್ ಬೆಲ್ಲ ಬೈಡಿ ಬಂದ್ಬಿಡಿ. ತಗ್ಬಿಡಿ ಅವರು ಆಚೆ ಕಡೆ ಹೋಗು. ಇರು ಮ್ಯಾನೇಜರ್ಗೆ ಹೇಳ್ತೀನಿ, ಕೆಟ್ಟ ರಿವ್ಯೂ ಎಲ್ಲ ಕೆಡ್ತಾರೆ ಇವರು, ಆಚೆ ಕಡೆ ಕೆಲಸ ಇರೋಂಗೆ. ನಾನು ಕನ್ನಡ ಅಷ್ಟೊಂದು ಚೆನ್ನಾಗಿಲ್ಲ, ನನಗೆ ಗೊತ್ತು ಕನ್ನಡ, ತೆಲುಗು. ಯಾರಿಂದ ಕನ್ನಡ ಕಲ್ತಿದ್ದು? ನೀನೇ. ಫ್ಲೋಹಾ ಟೀಚರ್. KGF ಕಲ್ತಿದ್ದು ಇವನಲ್ಲ, KGF, ಕಾಂತಾರ. ಫಿಲಮ್ ಡೈರೆಕ್ಟರ್ ಆಗ್ತಾನೆ ನೆಕ್ಸ್ಟ್. MBBS ಸುಮ್ಮನೆ ತಮಾಷೆಗೆ ಮಾಡ್ತಾನೆ ಅಷ್ಟೇ. ಡೈರೆಕ್ಟರ್ ಕಿಚ್ಚ ಸುದೀಪ್ ನನ್ನ ಫ್ರೆಂಡು. ಓವರ್ ಆಲ್ ಎಲ್ಲ ಪಿಜ್ಜಾನು ಚೆನ್ನಾಗಿತ್ತು. ನೀವು ಯಾಕೆ ತಿಂದಿಲ್ಲ? ಅದು ನನಗೆ ತಿಳ್ಕೊಂಡಿದ್ರು, ರಿವ್ಯೂ ಹೇಳಾದ್ಮೇಲೆ ತಿಂತೀನಿ. ಹಾ ಒದ್ದೇಮೋ ಬ್ಯಾಡ ಏನೋ ಅನ್ಕೊಂಡು. ನಿಮ್ಗೆ ಏನನ್ನೋಷ್ಟು ಚೆನ್ನಾಗೈತ ವಿಡಿಯೋ ಇಲ್ವಾ ಅಂತ ಕಮೆಂಟ್ ಮಾಡಿ. ನೀವು ಯಾರು ರಷ್ಯಾದಲ್ಲಿ ಬೆಂಗಳೂರಲ್ಲಿ ಇರೋದು ಪಿಜ್ಜಾಸ್ಗೂ ಇಲ್ಲಿ ಪಿಜ್ಜಾ ಕಂಪೇರ್ ಮಾಡಿ ಹೇಳ್ರಿ. ಜಪ್ಪದೆ ಹೇಳ್ರಿ, ಅದನ್ನೇ ಹೇಳ್ರಿ. ಸರಿ, ಕಮೆಂಟ್ ಮಾಡ್ಬಿಡ್ರಿ. ಸರಿ, ನಾನು ಅಷ್ಟ ನನ್ ಕಾಣಿಸ್ತಾ ಇತ್ತ. ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಬಿಟ್ಟರೆ ತಲೆಗೆ ಹಾಕ್ಬಿಡ್ತಾನೆ. ಬಿಡ್ರಿ ಸಾಕು. ಸ್ಟಾಪ್. ಬಾಯ್ ಚೆನ್ನಾಗಿರಿ. ನೀವು ಯಾರು ರಷ್ಯಾದಲ್ಲಿದ್ರೆ ಈ ತರ ಪಿಜ್ಜಾ ಎಲ್ಲಾನು ಟ್ರೈ ಮಾಡಿ. ಇಂಡಿಯನ್ ಪಿಜ್ಜಾ ಚೆನ್ನಾಗಿದೆ. ಸೊ ಇಂಡಿಯನ್ ಪಿಜ್ಜಾ ಡೋಡೋ ಇದೇ ತರ ವಿಡಿಯೋ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡು. ಸರಿ ಮರಿ, ನಾನು ಬರ್ತೀನಿ. ನೀವು ಯಾರು ರಷ್ಯಾದಲ್ಲಿದ್ರೆ ಕಮೆಂಟ್ ಹಾಕ್ಬಿಡ್ರಿ. ರಷ್ಯಾದಲ್ಲಿ ಡಾಕ್ಟರ್ ಕನ್ನಡಿಗ, ರಷ್ಯಾದಲ್ಲಿ ಡಾಕ್ಟರ್ ಕನ್ನಡಿಗ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಇದೇ ತರ ಬೇರೆ ಬೇರೆ ರೆಸ್ಟೋರೆಂಟ್ಸ್ ಬಗ್ಗೆ ಕೇಳ್ತೀವಿ. ರಷ್ಯನ್ MBBS ರಿಯಾಲಿಟೀಸ್ ಹೇಳ್ತೀನಿ. ಹಂಗೆ ಇಲ್ಲಿನ ರೆಸ್ಟೋರೆಂಟ್ ನೋಡ್ತೀನಿ, ಎಲ್ಲಾನು ಮಾಡ್ತೀನಿ. ನಮಸ್ತೆ, ಬಾಯ್.